ಎಂತ ಗೊತ್ತುಂಟ, ನಾವು ಇವಾಗ ರೆಡಿಯಾಗಿ ಬಂತು ಆಯ್ತಾ. ಎಂತ ಕ್ರೌಡ್ ಉಂಟು ಅಂದರೆ, ರಶ್ ಹೇಗೆ ಉಂಟು ಗೊತ್ತುಂಟ. ಅಲ್ಲಿ ಫುಲ್ ಲೈನ್ ಇರೋದೆಲ್ಲ, ಒಳಗಡೆ ಹೋಗ್ಲಿಕ್ಕೆ ಲೈನ್ ಯಾವ ಥರ ಅಂದರೆ 3 ರೌಂಡ್ ಲೈನ್ ಉಂಟು. ಕೆಲವರೆಲ್ಲ ಹೀಗೆ ಗೇಟ್ ಹಾರ್ತಿದ್ದಾರೆ. ಇಲ್ಲೊಬ್ರು ಆಂಟಿ ಗೇಟ್ ಹಾರ್ತಿದ್ದಾರೆ. ನಾನು ಕ್ಯಾಮರಾ ಟರ್ನ್ ಮಾಡೋಷ್ಟರಲ್ಲಿ ಇಲ್ಲಿನ ಫಸ್ಟು ಮಂಚಲಮ್ಮಂದು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಈ ಕಡೆ ಹೋಗ್ಬೇಕು. ಎಂತ ರಶ್ ಗೊತ್ತಾ. ಕೆಲವ್ರು ಸೀರೆ ಉಟ್ಕೊಂಡೆಲ್ಲ ಮಾರೆ ಅಷ್ಟು ದೊಡ್ಡ ಗೇಟ್ ಹಾರ್ತಿದ್ದಾರೆ ಆಂಟಿಯರು. ಅಂದ್ರೆ ಅಷ್ಟು ಹೆವಿ ರಶ್ ಉಂಟಲ್ಲಿ. ಇಲ್ಲಿ ಎಲ್ಲಿಯಾ ಕೇಳ್ತಿದ್ದಾರೆ, ಇಲ್ಲಿಯಾ ಹೋಗ್ಬೇಕು, ಎಲ್ಲಿ ಗೊತ್ತಿಲ್ಲ. ಅಮ್ಮ ಎಂತ ರಶ್ ಉಂಟು ಗೊತ್ತವಾ. ಇವತ್ತು ಥರ್ಸ್ಡೇ ಅಲ್ಲ, ತೋರಿಸ್ತೇನೆ ರೀ. ಹೆವಿ ಕ್ರೌಡ್ ಉಂಟು. ಇವರಿಬ್ರು ನನ್ನನ್ನು ಬಿಟ್ಟು ಹೋಗೇ ಬಿಟ್ರು ನೋಡಿ. ಬೆಳಿಗ್ಗೆ ಮುಂಚೆ ಎಷ್ಟು ಚಂದ ಕಾಣಿಸ್ತುಂಟು. ಆಹಾ, ಇಲ್ಲಿಗೆ ಬರ್ಬೇಕಿದ್ರೆ ಎಂತ ರಾಯರೇ ಕರ್ಸ್ಕೊಳ್ಬೇಕು, ಹೌದು. ಬಟ್ ಅಷ್ಟೇ ಪುಣ್ಯ ಮಾಡಿರ್ಬೇಕು ಅನ್ಕೊಳ್ತೇನೆ. ನಾನು ಅನ್ಕೊಂಡಿರೋದು, ನನ್ನ ಒಪಿನಿಯನ್. ಎಷ್ಟು ಚಂದ ನೋಡಿ. ಓಕೆ, ನಾವಿವಾಗ ಫಸ್ಟ್ ಬಂದದ್ದು ಯಾವುದು, ಮಂಚಲಮ್ಮ ದೇವಸ್ಥಾನಕ್ಕೆ. ಈಗ ಅಲೌಡ್ ಇಲ್ಲ, ಬೆಳಿಗ್ಗೆ ಅಷ್ಟೇ ಅಲ್ಲ, ಅಲೌಡ್ ಇಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಬಿಡ್ತಾರೆ. ಅಷ್ಟು ತನಕ ನಾವು ವೆಯ್ಟ್ ಮಾಡೋದು ಇಲ್ಲೇ. ಸ್ವಲ್ಪ ನಾನು ನಿಮ್ಮ ವಿಡಿಯೋನ ಯೂಸ್ ಮಾಡ್ಕೊಳ್ತೀನಿ. ಹೇರ್ ಸ್ಟೈಲ್ಗಾ? ಹಾ ಹಾ ಹಾ, ಪುಣ್ಯಾತ್ಮ. ಎಕ್ಸ್ಟ್ರಾ ಎಂತ ಗೊತ್ತುಂಟಾ, ಯಾರಾದರೂ ನೆಕ್ಸ್ಟ್ ಬರೋರಿದ್ರೆ, ಈ ಥರ ಥರ್ಸ್ಡೇ ಯಾರಾದರೂ ಬರೋರಿದ್ರೆ, ಸೇವೆ ಕೊಡೋದಿದ್ರೆ ಮೊದಲೇ ನೀವು ಆನ್ಲೈನಲ್ಲಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 100 ರೂಪೀಸ್ ಆಗ್ತದಂತೆ. ನನಗೆ ಅದು ವೆಬ್ಸೈಟ್ ಎಲ್ಲ ಗೊತ್ತಿಲ್ಲ, ನಾನು ಚೆಕ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಬಿಕಾಸ್ ನಾವಿಲ್ಲಿ ಆವಾಗ ತೆಕ್ಕೊಳ್ಳಿಕ್ಕೆ ರೆಡಿ, ಅಲ್ಲಿ ಹೋಗಿದ್ದಾರೆ, ಅಣ್ಣ ಅಲ್ಲಿದ್ದಾರೆ, ತೆಕ್ಕೊಳ್ತಿದ್ದಾರೆ ಆಯಿತಾ. ಎಷ್ಟು ಹೊತ್ತಾಯ್ತು, ತುಂಬ ಹೊತ್ತಾಯಿತು, ಬೇಗ ಆಗ್ತಾನೆ ಇಲ್ಲ, ಹೆವಿ ರಶ್ ಉಂಟು. ಅದಲ್ಲದೆ ಸೇವೆ ತಗೊಳ್ಳೋಗ ಅದು ಇದು ಕೇಳಿ ಅಮೌಂಟ್ ಕಲೆಕ್ಟ್ ಮಾಡುವಾಗ ಲೇಟ್ ಆಗ್ತದಲ್ಲ, ತುಂಬ ಲೇಟ್ ಆಗ್ತಾ ಉಂಟು. ಆನ್ಲೈನಲ್ಲಿ ಸಹ ಉಂಟಂತೆ. ನನಗೆ ಗೊತ್ತಿರಲಿಲ್ಲ, ಇವರೀಗ ಹೇಳಿದ್ದು, ಮಂಕಿ ಹೇಳಿದ್ದೀಗ. ನಮಗಿವಾಗ ಸೇವೆದ್ದು ಅದು ಕೂಪನ್ ಸಿಕ್ತು. ಇಷ್ಟೊತ್ತಾದಮೇಲೆ ಇವಾಗ ಸಿಕ್ತು. ಇವಾಗ ಹೋಗ್ತಾ ಇದ್ದೇವೆ. ಹಾಂ, ಅದುವೇ ಹಾಂ. ಇವತ್ತೆಂತಪ್ಪ ಅಂದರೆ ಥರ್ಸ್ಡೇನೂ ಹೌದು, ಮತ್ತು ರಥ ಸಪ್ತಮಿನೂ ಉಂಟಲ್ಲ, ಹಾಗಾಗಿ ಇನ್ನೂ ಹೆವಿ ರಶ್ ಉಂಟು. ಅಣ್ಣ, ನೀವು ನನ್ನ ವ್ಲಾಗನ್ನು ಫುಲ್ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀರ. ಬೇಗ ಉದ್ರಿ ಹೋಗ್ತದೆ ನೋಡಿ. ಕವರ್ ಮಾಡ್ಕೊಳ್ದು. ಎಂತ ಕಣ್ಣ ಈ ಥರ ಹಿಂಸೆ ಕೊಡ್ತೀರಿ. ರಾಯರಲ್ಲಿಗೆ ಬಂದಿದ್ದೇವೆ, ಬಟ್ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತೆ. ನೋಡ್ತೇನೆ, ಇನ್ ಕೇಸ್ ಬೈದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಇವಾಗ ನಮ್ಮದು ಸೇವೆ ಎಲ್ಲ ಮುಗೀತು. ಮತ್ತೆ ನಾನು ಒಂದು ಸ್ವಲ್ಪ ಟೈಮಿಂದ ನಾನು ವೃತ್ತ ಹಿಡ್ದಿದ್ದೆ, ಅದು ಇವತ್ತಿಗೆ ಮುಗಿಸಿದೆ. ವೃತ್ತ ಹಿಡ್ದಿದ್ದೆ, ಅದು ಸಹ ಮುಗಿಸಿದೆ. ಮತ್ತು ಸೇವೆನೂ ಮುಗೀತು. ಇನ್ನು ಪ್ರಸಾದ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು. ಹಾಗೆ ಇಲ್ಲಿ ಮ್ಯೂಸಿಯಂ ಉಂಟಂತೆ, ಅದನ್ನು ನೋಡ್ಲಿಕ್ಕೆ ಹೋಗ್ಬೇಕು. ಇಲ್ಲಿ ಸಹ ಎಂತ ರಶ್ ಉಂಟು ನೋಡಿ, ಹೆವಿ ರಶ್ ಉಂಟು. ತೋರಿಸ್ತಾನೆ. ಎಂತ ಗೊತ್ತುಂಟ, ನೆಕ್ಸ್ಟ್ ಯಾರಾದರೂ ಬರುವ ಪ್ಲ್ಯಾನ್ ಇದ್ದರೆ ಬಂದಾಗ ಅಲ್ಲಿ ಸೇವಾ ಕೌಂಟ್ರಲ್ಲಿ ಅಥವಾ ಆನ್ಲೈನಲ್ಲಿ ಈ ಥರ ಇತ್ತ
ತಗೊಳ್ಳಿ, ಎಂಥ ಸೇವಾ ಇದು ತಗೊಳ್ಳಿ. ಆವಾಗ ನಿಮಗೆ ಡೈರೆಕ್ಟ್ ಅಂದರೆ ತುಂಬ ಕ್ಯೂ ಇಲ್ಲದೆ, ತುಂಬ ಎಷ್ಟು ರಶ್ ಇದ್ರೂ ಸಹ ತುಂಬ ರಶ್ ಇಲ್ಲದೆ ನೀವು ಬರ್ಬೋದು ಒಳಗಡೆ. ಅಪ್ಪ ಹತ್ತಬೇಕಲ್ಲ, ಆರಾಮಾಗಿ ಬರ್ಬೋದು. ಇಲ್ಲಾಂದರೆ ಹೆವಿ ರಶ್ ಇರ್ತದೆ. ಈ ಥರ ಸೇವಾ ಚೀಟಿ ತಗೊಂಡ್ರೆ, ಸೇವಾ ರಿಸಿಪ್ಟ್ ತಗೊಂಡ್ರೆ ಸ್ವಲ್ಪ ಬೇಗ ಆಗ್ತದೆ ನಿಮಗೆ. ಮ್ಯೂಸಿಯಂ ಉಂಟಂತೆ ನೋಡಲಿಕ್ಕೆ ಬಂತಿವಾಗ. ಮ್ಯೂಸಿಯಂ ನೋಡ್ಕೊಂಡು ಆಚೆ. ಎಷ್ಟು ರಶ್ಶು ಹೊರಗಡೆ ಅಂತೂ. ನಿನ್ನೆ ಇನ್ನೂ ಇತ್ತಲ್ಲ ಹೆವಿ. ಇದಂತ ಬೆಳ್ಳಿದ್ದ ಇರ್ಬೋದೇನೋ ಅಲ್ವಾ? ಕಾಮಿಡಿ ಮಾಡೋ ಟೈಮ್ ಆಯ್ತು. ಪುಟಾಣಿ ಆಂಜನೇಯ. ಅಯ್ಯೋ, ಈ ಬೃಂದಾವನ ಎಷ್ಟು ಚಂದ ಉಂಟಲ್ವಾ. ಅದನ್ನೆಲ್ಲ ಎಷ್ಟು ಸಲ ನೋಡಿದ್ರು ಎಂತ ಕಣ್ಣಿಗೆ ಸಾಕಾಗುದಿಲ್ಲ, ಕಣ್ಣು ಸಾಕಾಗುದಿಲ್ಲ ನಮಗೆ ಎಷ್ಟು ನೋಡಿದ್ರು ಕೂಡ. ಚಂದ ಕೃಷ್ಣನ್ ವಿಗ್ರಹ ಎಷ್ಟು ಚಂದ ಉಂಟು ನೋಡಿ. ಇಲ್ಲಿ ಒಂದು ಪುಟಾಣಿ ಬೃಂದಾವನ, ಅದರಲ್ಲಿ ರಾಯರು. ಎಂತ ಕಳಸ ತರ ಉಂಟು. ಕಳಸ ಅಲ್ವಾ ಅಂತ. ಇಲ್ಲಿ ನೋಡಿ ರಾಯರ ಸ್ಟ್ಯಾಚು. ನಿಜ ರಾಯರೇ ಕೂತಾಗೆ ಉಂಟಲ್ವಾ? ನಿಜ ರಾಯರೇ ಕೂತಾಗೆ ಉಂಟು. ಬ್ಲೂ ಮಾರ್ಕ್ ಅಲ್ಲ, ಬ್ಲೂ ಪ್ರಿಂಟ್. ಸೇವಾ ರಶೀದಿತ್ತು. ದರ್ಶನವನ್ನು ಮಾಡಿಕೊಂಡಂತಹ ಭಕ್ತರು ಪ್ರಾಂಗಣಗಳಲ್ಲಿ ಉತ್ಪಾದಿಸಿಕೊಳ್ಳಬಾರದು. ಉತ್ತರ ದ್ವಾರ ಗೇಟ್ನ ಹತ್ರ ಬಂದು ಪ್ರಯಾಣ ಮಂತ್ರಾಕ್ಷರ ಪಾದವನ್ನು ತೆಗೆದುಕೊಳ್ಳಬೇಕು. శ్రీమఠ ప్రాకారం సర్వదర్శనంలో లైన్ బ్రిడ్జి పనులు జరుగుతున్నందున ప్రాకారం గదులు కొర్లు గండాలు ಇಲ್ಲ ಪ್ರಸಾದ ತಗೊಳ್ಳಿಕ್ಕೆ ಹೋಗುವರು. ಇಲ್ಲೆಂತ ಗೊತ್ತಾ, ಫಸ್ಟ್ ಬಂದವರಿಗೆ ಎಷ್ಟು ಕನ್ಫ್ಯೂಷನ್ ಆಗ್ತದೆ ಅಂದರೆ, ನಮಗೆ ಸುತ್ತಿದ ಪ್ಲೇಸಲ್ಲಿಯೇ ಸುತ್ತಿ ಸಾಕಾಗಿ ಹೋಯ್ತು. ಅಂದರೆ ಫಸ್ಟ್ ಟೈಮ್ ಬಂದದಲ್ಲ, ಒಂದೆರಡು ಸಲ ಬಂದರೆ ಗೊತ್ತಾಗ್ತದೆ ಎಲ್ಲಿ ಯಾವ್ದು ಅಂತೇಳಿ. ಮಂತ್ರಾಕ್ಷತೆ ಸೆರಗಲ್ಲಿ ಕಟ್ಕೊಂಡೆ, ಬೇರೆ ಆಪ್ಷನ್ ಇರಲಿಲ್ಲ, ಸೆರಗಲ್ಲಿ ಕಟ್ಕೊಂಡೆ. ಎಷ್ಟು ಹೆವಿ ಜನ ಇದ್ದಾರೆ ಗೊತ್ತಾ ಇವಾಗ. ಮತ್ತು ಟೈಮ್ ಹೋದಾಗೇನೆ ಜಾಸ್ತಿ ಆಗ್ತದೆ. ಎಷ್ಟೊತ್ತಾಯ್ತು ಲೈನಲ್ಲಿ ನಿಂತು? ಅರ್ಧ ಗಂಟೆಯಿಂದ ಅಲ್ಲಿಂದ ಸುತ್ತಿ ಬಂದಿದ್ದೇವೆ ಪ್ರಸಾದ ತಗೊಳ್ಳಿಕ್ಕೆ. ಒಂದು ಅರ್ಧ ಗಂಟೆ ಆಯ್ತು. ನಿತ್ತು ಸಾಕಾಗಿದೆ. ಇನ್ನೂ ಸಹ ಲೈನ್ ಇಲ್ಲೆಲ್ಲ ಸುತ್ತಿ ಹೋಗ್ಬೇಕು. ಐ ಥಿಂಕ್ ಇದು ಲಾಸ್ಟ್ ಲೈನ್, ಬಟ್ ಅದು ಹೋಗೋದೇ ಭಾರಿ ಕಷ್ಟದಲ್ಲಿ ಉಂಟು. ಅದು ನೋಡಿ ನೀವು ಇನ್ನೊಂದಿನ ಹೇಳ್ತೀರಿ, ಸ್ವರ್ಣನ ವಿಡಿಯೋ ಮಾಡಿ ನನ್ನ ಕೂದಲೆಲ್ಲ ಇದು ಮಾಡಿದ್ದಾಳೆ ಹೇಳಿ, ಗೋಲ್ಡ್ ಮಾಡಿದ್ದೀನಿ. ಬಟ್ ನಿತ್ತು ಹೆವಿ ಸಾಕಾಗಿದೆ. ಇಷ್ಟೊತ್ತಾದ್ಮೇಲೆ ಇವಾಗ ಕೌಂಟ್ರ್ ಹತ್ರ ಬಂತಾಯ್ತಾ. ಇವಾಗ ಒಂಚೂರು ಸಮಾಧಾನ ಆಗ್ತುಂಟು. ಇಲ್ಲಿ ಇಷ್ಟು ಸುತ್ತಾಡಿ ಇವಾಗ ಬಂತು. ಸರಿ ನೋಡ್ತಿದ್ದಾರೆ ಗುರು. ಈಗ ಎಂತ ಗೊತ್ತುಂಟ, ನಾನು ಪ್ರಸಾದ ತಗೊಂಡು ಈಚೆ ಬಂದೆ, ಅವರಿಬ್ರು ಎಲ್ಲಿಗೆ ಆಚೆಗೆ ಹೋದ್ರು. ಕಾಲ್ ಮಾಡ್ಲಿಕ್ಕೆ ನೆಟ್ವರ್ಕ್ ಇಲ್ಲ ಆಯ್ತಾ. ಇಲ್ಲೇ ಬಂದ್ರಲ್ಲ, ಸಿಕ್ತಾ? ಹೊರಡುದಾ? ಓಕೆ. ನೋಡಿ ಬ್ರೋ, ನೀವು ಫ್ರೀಯಾಗಿ ಕರ್ಕೊಂಡು ಹೋಗ್ತೀರಂದ್ರೆ ನಾವು 3 ಜನ ಜೈ. ಎಂತ ಬೇಡವಾ?
ಹೌದು, ನಿಮ್ಗೊಂದು ಪ್ರಮೋಷನ್ ಮಾಡಿ ಕೊಡುವ ಫ್ರೀಯಲ್ಲಿ. ಎಂತ ಗೊತ್ತುಂಟಾ, ಅವರು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತ. ಎಲ್ಲಿ ಹೋದ್ರೂ ಸಹ ಎಲ್ಲರೂ ಅಡ್ಡ ಹಾಕೋದಾಯ್ತಾ, ನಾವು ಕರ್ಕೊಂಡು ಹೋಗ್ತೇವೆ. ಒಬ್ರೊಬ್ರಿಗೆ 150 ಅಂತೆ, ಸಪ್ರೇಟ್ ಆಗಿ ಹೋದ್ರೆ 1000 ಚೇಂಜ್ ಅಂತೆ. ಅದಕ್ಕೆ ನಾ ಹೇಳಿದೆ ಬ್ರೋ ಪ್ರಮೋಷನ್ ಮಾಡಿ ಕೊಡ್ತೇನೆ, ಫ್ರೀಯಾಗಿ ಕರ್ಕೊಂಡು ಹೋಗಿ ಅಂತ. ಹೇಗೆ ಆಗ್ಬೋದಲ್ಲ? ಹೇಳಿ ಮೇಡಮ್, ಹೇಳಿ ಸರ್ ಎಂತಂದ್ರೆ. ನಮ್ದು ಇಲ್ಲಿ ದರ್ಶನ ಎಲ್ಲ ಆಯ್ತು. ಇವಾಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗಿ ಮತ್ತೆ ಆಫ್ಟರ್ನೂನ್ ಇಲ್ಲಿಗೆ ಬರ್ತಿದ್ದೇವೆ, ಇಲ್ಲಿಗೆ ಊಟಕ್ಕೆ. ಮತ್ತೆ ಸಂಜೆ ನೈಟ್ ತನಕನೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಉಂಟು, ಅದಕ್ಕೆ ಇಲ್ಲಿಗೆ ಅಗೇನ್ ಬರ್ತಿದ್ದೇವೆ. ಇನ್ನು ಹೊರಡುವ ನಾವು. ನಾನೇ ಬೇಡವಾ? ಎಂತ ಗೊತ್ತುಂಟಾ, ಇವಾಗ ನಾವು ಒಂದ್ಸಲ ಹೋಗಿ ನಮ್ಮ ಕೈಯಲ್ಲಿ ಪ್ರಸಾದ ಎಲ್ಲ ಇತ್ತಲ್ಲ, ರೂಮಿಗೆ ಹೋಗಿ ಇಟ್ಟು ಬಂತಾಯ್ತಾ. ಇಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೆ ಸಿಗಲಿಲ್ಲ. ಒಂದು ಚಿಕ್ಕ ಹುಡುಗ ಬಂದು ಇದು ಇಡ್ಲಿಕ್ಕೆ ಬಂತಾಯ್ತಾ. ನಾನು ಹೇಳಿದೆ ಬೇಡ, ನಾವು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಬಾಯ್ತು ಅಂತ. ಚಿಕ್ಕದು ಪುಟಾಣಿ ಅದು ಹೇಳಿತ್ತು, ಇಲ್ಲ ಅಕ್ಕ ನೀವು ಇಡಿಸ್ಕೊಳ್ಳಿ ಫ್ರೀ ಆಗಿ ಅಂತ ಆಯ್ತಾ. 3 ಜನಕ್ಕೆ ಇಟ್ಟು, ಮತ್ತೆ ನಾವು ಕೈಗೆ ದುಡ್ಡು ಕೊಟ್ಟು ಚಿಕ್ಕದಲ್ಲ, ಅದು ನಿಯತ್ತಾಗಿ ದುಡಿತಾ ಉಂಟು. ಮತ್ತೆ ನಾವು ಬೇಡ ಅಂತ ಹೇಳಿದ್ರು ಕೂಡ ಫ್ರೀ ಆಗಿ ಇಡ್ತೇನೆ. ಬಟ್ ಇಲ್ಲಿ ತುಂಬ ಜನ ಇದ್ದಾರೆ ಆಯ್ತಾ, ಸಣ್ಣ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಫುಲ್ ಸ್ಕ್ಯಾಮ್. ಎಂತ ಹೇಳ್ತಾರೆ ಗೊತ್ತಾ, ಅಂದರೆ ಜನರ ಹತ್ರ ಡೈರೆಕ್ಟ್ ಆಗಿ ದುಡ್ಡು ಕೇಳಿದರೆ, ಇವಾಗ ಎಲ್ಲ ಎಜುಕೇಟೆಡ್, ಯಾರು ದುಡ್ಡು ಕೊಡೋದಿಲ್ಲ ಅಲ್ವಾ, ಗೊತ್ತಿರ್ತದೆ ನಿಮಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ವಾ ಅಂತ ಕೇಳ್ತಾರೆ. ಬಟ್ ಇವರೆಲ್ಲ ಎಂತ ಮಾಡ್ತಾರೆ ಗೊತ್ತುಂಟಾ, ನಮ್ಮ ಮಕ್ಕಳು ಊಟ ಮಾಡಲಿಲ್ಲ, ದುಡ್ಡು ಬೇಡ ನಮಗೆ, ಊಟ ತೆಕ್ಕೊಡಿ. ಇವನೇ ನಮ್ಗೆ ಇದು ಇಟ್ಟಿದ್ದು, ಇವನೇ ನಂಗೆ ಫ್ರೀಯಾಗಿ ಹಾಕ್ತೇನೆ ಅಂತ. ಹೇಳು ಥ್ಯಾಂಕ್ ಯು. ಅದೇ ಹುಡುಗ ಅಲ್ಲಿದ್ದ, ಫ್ರೀಯಾಗಿ ಆಗ್ತಾನೆ ಅಂತೇಳಿನೇ. ಬಟ್ ಇಲ್ಲಿ ಹೆಚ್ಚು ಎಂತ ಸ್ಕ್ಯಾಮ್ ಮಾಡ್ತಾರೆ ಗೊತ್ತುಂಟಾ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ಅಮೌಂಟ್ ಕೇಳೋದಿಲ್ಲ, ಬಿಕಾಸ್ ಎಲ್ಲ ವೆಲ್ ಎಜುಕೇಟೆಡ್ ಇರ್ತಾರಲ್ಲ. ಅವ್ರು ಎಂತ ಮಾಡ್ತಾರಂದ್ರೆ ಅನ್ನ ಕೊಡಿ, ಮಕ್ಕಳಿಗೆ ಊಟ ತೆಕ್ಕೊಡಿ, ತಿಂಡಿ ತೆಕ್ಕೊಡಿ ಅಂತ ಹೇಳಿ ಬರ್ತಾರೆ. ಆಮೇಲೆ ಎಂತ ಹೇಳ್ತಾರೆ ಗೊತ್ತಾ, ಎಂತ ಸಹ ಬೇಡ, ಅಕ್ಕಿ ತೆಕ್ಕೊಡಿ, ಊಟಕ್ಕೆ ಕಷ್ಟ ಅಂತ ಹೇಳ್ತಾರೆ. ಅವರು ಯಾವಾಗಲೂ ತಗೊಳ್ಳೋದು ಸ್ಟೋರಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಕರ್ಕೊಂಡು ಹೋಗಿ ಎಂತ ಮಾಡ್ತಾರೆ, ರೈಸ್ 1 kg 2 kg ತೆಕ್ಕೊಂಡು ನೆಕ್ಸ್ಟ್ ಅದನ್ನ ಅಲ್ಲೇ ರೀಸೇಲ್ ಮಾಡ್ತಾರೆ. ನಮ್ಗೆ ಆಮೇಲೆ ಗೊತ್ತಾಗಿದ್ದು. ನಾನು ಅದಕ್ಕೆ ಬಿಸ್ಕೆಟ್, ತುಂಬ ಜನ ಬಂದರು, ಒಂದು 10-20 ಜನ ಬಂದರು ಆಯ್ತಾ. ಮತ್ತೆಂತ ಮಾಡಿದ್ದು, ಬಂದಾಗಿದೆಲ್ಲ, ಚಿಕ್ಕ ಮಕ್ಕಳಿದ್ರು. ಅದಕ್ಕೆ ಎಲ್ಲರಿಗೆ ಸಹ ಅವರಿಗೆ ಇದು ಎಂತ ಬಿಸ್ಕೆಟ್ ಪ್ಯಾಕೆಟ್, ಅದು ನಂಗೆ ಬುದ್ಧಿ ಓಡಲಿಲ್ಲ. ಮಂಕಿ ಸರಿ ಬೈದದಾಯ್ತಾ, ಅಕ್ಕಿ ತೆಕ್ಕೊಡ್ಬೇಡಿ ರೀಸೇಲ್ ಮಾಡ್ತಾರೆ, ಬಿಸ್ಕೆಟ್ ತೆಕ್ಕೊಡಿ, ಚಿಕ್ಕ ಮಕ್ಳು ಅಟ್ಲೀಸ್ಟ್ ಇದಾರಲ್ಲ. ಒಂದು ಬಿಸ್ಕೆಟ್ ಪ್ಯಾಕ್ ಅಂದಾಗ ಬಿತ್ತು ಮಾರೆ ಗಲಾಟೆ ಅವ್ರವ್ರ ಒಳಗಡೆ. ಎಂತಕ್ಕಂದ್ರೆ ಒಬ್ಬರೇ ಬಂದಿದ್ರೆ ಅಟ್ಲೀಸ್ಟ್ ತೆಕ್ಕೊಡ್ತಾ ಇದ್ರು, ಎಲ್ಲರೂ ಬಂದ್ರಿ ಅಲ್ವಾ, ಅವ್ರಿಗೆ ಗೊತ್ತಾಯ್ತು ಅಂತ ಹೇಳಿ. ಯಪ್ಪ ಗಲಾಟೆ ಲಾಸ್ಟಿಗೆ ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಲಿಕ್ಕೂ ರೆಡಿ ಇರಲಿಲ್ಲ. ಅಲ್ಲೇ ಇದ್ದಾರೆ ಆಂಟಿ, ಅಲ್ಲೇ ಇದ್ದಾರೆ, ಫುಲ್ ಗಲಾಟೆ ಮಾಡಿಬಿಟ್ರು. ಮತ್ತೆ ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಟು ನಂಗೆ ಖುಷಿ ಆಯ್ತಾ, ಹುಡುಗ ಸಿಕ್ಕಿದ್ದು. ಇವಾಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಿದ್ದೇವೆ. ಗಾಡಿಗೆ ಹಾಕಿದ್ದಾರೆ, ಇನ್ನೂ ಜನ ಬೇಕಂತೆ, ಅದಕ್ಕೆ ಜನ ಹೋಗ್ತಾ ಇದ್ದಾರೆ. ಯಾನೇದಪ್ಪ